ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. 30 ವರ್ಷಗಳ ಬಳಿಕ ಮತ್ತೆ ಅಮೆರಿಕಾ 2 ಅನ್ನುವಂತಹ ಚಿತ್ರ ಬರ್ತಾ ಇರುವಂಥದ್ದು, ತೆರೆ ಕಾಣ್ತಾ ಇರುವಂಥದ್ದು. ಇವತ್ತು ಟೈಟಲ್ ಅನಾವರಣಗೊಂಡಿರುವಂಥದ್ದು ಹಳೆ ಕಥೆಯನ್ನು ಹೊಸ ರೂಪದಲ್ಲಿ ತರುವಂತಹ ಒಂದು ಕೆಲಸ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ನಮ್ಮ ಜೊತೆ ನಾಗತ್ತೆ ಹೇಳಿ ಚಂದ್ರಶೇಖರ್ ಸರ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾಕೆ ಈ ಕಾನ್ಸೆಪ್ಟ್ ಬಂತು, ಯಾಕೆ ಮತ್ತೆ ಅಮೆರಿಕಾ 2 ಅನ್ನುವಂಥದ್ದು 30 ವರ್ಷಗಳ ಬಳಿಕ ಯಾಕೆ ತೆರೆ ಮೇಲೆ ತರಬೇಕು ಅಂತ ಅನ್ನಿಸ್ತಾ ಅನ್ನುವಂಥದ್ದನ್ನು ಅವ್ರ ಹತ್ರನೇ ಕೇಳ್ಕೊಂಬಂದಿನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್ ಸರ್, ನಾನು ಮೊದಲನೇದಾಗಿ ಪ್ರಶ್ನೆ ಕೇಳಬೇಕು. ಕಾದಂಬರಿ ಆಗಿರ್ಬೋದು, ಚಿಂತಕರಾಗಿರ್ಬೋದು, ಹಾಗೆ ಸಾಹಿತಿಗಳಾಗಿರ್ಬೋದು, ಈಗಿನ ಒಂದು ಕಾನ್ಸೆಪ್ಟ್ಗಳಿಗೆ ಜನರಿಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ 30 ವರ್ಷಗಳ ಬಳಿಕ ಮತ್ತೆ ಯಾಕೆ ಬರಬೇಕು ಅನ್ನಿಸ್ತು ಅನ್ನುವಂಥದ್ದು? 30 ವರ್ಷಗಳ ನಂತರ ಸಿನಿಮಾ 2ನೇ ಭಾಗ ಅಂತ ಅಂದ್ಕೊಂಡು ಬಂದಿರ್ಬೋದು, ಅಮೆರಿಕಾ 2 ಅಂತ ಬರ್ತಿರ್ಬೋದು. ಈ 30 ವರ್ಷದಲ್ಲಿ ಬೇರೆ ಬೇರೆ ಫಿಲ್ಮ್ ಮಾಡಿದ್ದೀನಲ್ಲ, ನಾನು ಫಿಲ್ಮ್ ಮಾಡಿಕೊಂಡೇ ಬಂದಿದ್ದೀನಿ. ಆದರೆ ಈ ಥರ ಭಾಗ 2 ಮಾಡಬೇಕಾದಂಥ ಒಂದು ಕಥೆ ನನಗೆ ಸೂಕ್ತವಾಗಿ ಸಿಕ್ಕಿರಲಿಲ್ಲ. ಈಗ ಸಿಕ್ತು, ಅದಕ್ಕೆ ಆ ಟೈಟ್ಲ್ ಇಟ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಓಕೆ, ಹಳೆ ಕಥೆಯಿಂದನೇ ಹೊಸ ಕಥೆಗಳು ಹುಟ್ಟುವಂಥದ್ದು. ಬಟ್ ಆದರೆ ಹಿಂದಿನ ಕಥೆಗಳು ಈಗಿನ ಜನ್ರೇಷನ್ಗೆ ಸ್ವಲ್ಪ ಕನೆಕ್ಟ್ ಆಗುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು. ಈಗ ನಾವು ನೋಡುವಂಥದ್ದು ಈಗಿನ ಕಥೆಗಳಿಗಿಂತ ಹಿಂದಿನ ಕಥೆಗಳು ಸ್ವಲ್ಪ ಕನೆಕ್ಟ್ ಆಗ್ತಾ ಇದೆ. ಆ ಒಂದು ಜನ್ರೇಷನಲ್ಲಿ ಆ ಒಂದು ಇದರಲ್ಲೇ ತರ್ಬೋದಿತ್ತಲ್ಲ ಸಿನಿಮಾಗಳು ಅನ್ನುವಂಥದ್ದು. ಏನು ಗೊತ್ತಾ, ಭಾಳ ಮುಖ್ಯವಾದ ಸಂಗತಿ ಏನು ಅಂದರೆ ಕಥೆ ಅಷ್ಟೇ. ನಾವು ಹಳೆಯ ಕಥೆ ಹೊಸ ಕಥೆ ಅಂತ ಅನ್ಕೋತೀವಿ. ಮಾನವ ಕುಲದ ಉಗಮದಿಂದ ಮನುಷ್ಯರ ಸ್ವಭಾವಗಳು, ಗುಣ ಸ್ವಭಾವಗಳು, ಗುಣದೋಷಗಳು, ಅವರಿಗಿರ್ತಕ್ಕಂಥ ಅರಿಷಡ್ವರ್ಗಗಳು, ನವರಸಗಳು ಎಲ್ಲ ಒಂದೇ. ಅದೇ 7 ಸ್ವರ ಸಂಗೀತಕ್ಕೆ ಹೊಸ ಥರ ಹೇಳ್ತಾ ಹೋಗ್ತಾರಷ್ಟೇ. ಆದ್ದರಿಂದ ಇವತ್ತು ಯಾವನೋ ಒಂದು ಹೊಸ ಡಿಫ್ರೆಂಟ್ ಕಥೆ ಹೇಳ್ತಿದ್ದೀನಿ ಸರ್ ಅಂದಾಗಲೂ ಇಂದಾಗಲೇ ಅಂಥ ಚಿಂತನೆಗಳು, ಕಥೆಗಳು, ಸಿದ್ಧಾಂತಗಳು ಬಂದು ಹೋಗಿರುತ್ತೆ. ಆದ್ದರಿಂದ ಹೊಸದು ಅಂತ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಡೀತಿರೋದು ಚಲನೆ ಅಷ್ಟೇ. ಪ್ರತಿನಿತ್ಯ ಸೂರ್ಯೋದಯ, ಚಂದ್ರೋದಯ, ಭೂಮಿ ಸುತ್ತುತ್ತೆ, ಸೂರ್ಯನ ಸುತ್ತ ಋತುಮಾನಗಳಾಗುತ್ತೆ. ಏನು ಬದಲಾವಣೆ ಇಲ್ಲ. ನಮ್ಮ ಅನುಭವಗಳನ್ನು ನಾವು ಹೇಳುವ ಕ್ರಮದಲ್ಲಿ ವ್ಯತ್ಯಾಸ ಇರುತ್ತೆ. ಯಾವುದು ಹೊಸದು, ಯಾವುದು ಹೊಸದು? ಈಗ ಗೋ ಬ್ಯಾಕ್ ಟು ಮಹಾಭಾರತ, ಅಲ್ಲೇ ಇದೆ. ಅಲ್ಲಿ ಇಲ್ಲದಿರೋದು ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಚಿಂತನೆಗಳು ದಾಖಲಿದ್ದಾವೆ. ನಾವು ಇವತ್ತಿಗೆ ಅದನ್ನು ಅಡ್ರೆಸ್ ಮಾಡುವಾಗ, ಈಗ AI ಬಂದಿದೆ, ತಂತ್ರಜ್ಞಾನ ಹಿಂದೆ ಇರಲಿಲ್ಲ, ಅದು ತಾಂತ್ರಿಕ ವಿಚಾರ ಆಯಿತು. ಬಟ್ AI ಏನು ಪರಿಣಾಮ ಎಕ್ಸ್ಪೆಕ್ಟ್ ಮಾಡ್ತೀಯಾ, ಅದನ್ನೇನು ಕೊಡ್ತೀಯಾ, ಆ ಚಿಂತನೆಯ ಫಲವನ್ನು ಹಿಂದಿನವರು ಆಗಲೇ ಬೇರೆ ರೀತಿ ಹೇಳಿದ್ದಾರೆ. ರೀತಿ ಬೇರೆ ಇರ್ಬೋದು. ಹಾಗಾಗಿ ಎಲ್ಲ ಹೊಸ ಕಥೆಗಳಲ್ಲಿ ಹಳೆ ಕಥೆಗಳಿರುತ್ತೆ. ಎಲ್ಲ ಹೊಸ ಚರಿತ್ರೆ, ಹೊಸ ವರ್ತಮಾನದಲ್ಲಿ ಹಳೆಯ ಚರಿತ್ರೆ ಇದ್ದೇ ಇರುತ್ತೆ. ಆಗ ರಾಜಪ್ರಭುತ್ವ, ಈಗ ಪ್ರಜಾಪ್ರಭುತ್ವ. ಪ್ರಭುತ್ವ ಇದೆಯಾ? ಯುದ್ಧ, ಆಗಿನ ಯುದ್ಧಗಳು, ಬಿಲ್ಲು ಬಾಣ ಏನೇನೋ ಇತ್ತು. ಆಮೇಲೆ ಗನ್ನುಗಳು ಬಂತು. ಇವತ್ತು ಆಟಮ್ ಬಾಂಬ್ಗಳು ಬಂದಿರಬೇಕು. ಯುದ್ಧ ಇದೆಯಾ? ಹಾಗೆ ಸರ್, ಒಂದು ಸಿನಿಮಾ ಮೊದಲನೇದಾಗಿ ಬಂದಾಗ, ಈಗ ಅಮೆರಿಕಾ ಅಂತಲೇ ತಗೊಳ್ಳೋಣ. ಈಗ ಅಮೆರಿಕಾ 2 ಅಂತ ಬಂದಾಗ ಮುಂದಿನ ಭಾಗ ಅಂತ ಬರುತ್ತೆ. ಈ ಸಿನಿಮಾದಲ್ಲೂ ಮುಂದಿನ ಭಾಗ ಅಂತ ಇದೆಯೋ ಆರ್ ಏನು ಅನ್ನುವಂಥದ್ದು? ಮುಂದಿನ ಭಾಗ ಅಂತಂದರೆ ಕೆಲವು ದೃಷ್ಟಿಯಲ್ಲಿ ಸರಿ, ಕೆಲವು ದೃಷ್ಟಿಯಲ್ಲಿ ತಪ್ಪು. ಮುಂದಿನ ಭಾಗ ಅಂದರೆ ಕಥೆಯ ಮುಂದುವರಿಕೆ ಅಲ್ಲ, ಆಗಿರಬೇಕಾಗಿಲ್ಲ. ಒಂದು ಕಥೆದು ಅದೇ ಕಥೆ ಮುಂದುವರಿಬೇಕಾಗಿಲ್ಲ. ಎಷ್ಟು ಕ್ಯಾರೆಕ್ಟರ್ಗಳು ಸತ್ತು ಹೋಗ್ತವೆ, ಆ ಪಾತ್ರ ಮತ್ತೆ ಮರುಜೀವ ಪಡ್ಕೊಂಬರೋಕ್ಕಾಗಲ್ಲ. ಆದರೆ ಆ ಶೀರ್ಷಿಕೆಗೆ ಹೊಂದುವಂಥ ಇನ್ನೊಂದು ಕಥಾಹಂದ್ರ ಇದ್ದರೆ ಮಾಡಬಹುದು, ತಪ್ಪಿಲ್ಲ. ಹಾಗಾಗಿ ಭಾಗ 2 ಭಾಗ 1ರಲ್ಲಿ ಕೆಲವು ಸಾದೃಶ್ಯಗಳಿರುತ್ತೆ, ಕೆಲವು ವೈದೃಶ್ಯಗಳಿರುತ್ತೆ. ಆ ಸಾದೃಶ್ಯಗಳು ಅಂದರೆ ಒಂದೇ ಥರ ಇರೋ ದೃಶ್ಯಗಳು ಇರ್ತವೆ, ಕೆಲವು ಕನೆಕ್ಟ್ ಮಾಡೋಕ್ಕೆ, ಕೆಲವು ಅದಕ್ಕಿಂತ ಭಿನ್ನವಾಗಿರುತ್ತವೆ. ಇದರಲ್ಲಿ 2 ಇದೆ. ಇದರಲ್ಲೂ ಕೂಡ 3 ಪಾತ್ರ ಇದೆ, ಅದರಲ್ಲೂ ಕೂಡ 3 ಪಾತ್ರ. ಅದರಲ್ಲೂ ಕೂಡ ಅಮೇರಿಕ ಆಯಿತು, ಇದರಲ್ಲೂ ಅಮೇರಿಕ ಆಯಿತು. ಅದರಲ್ಲಿ ಅಮೇರಿಕ ಪೂರ್ತಿ ಅಮೇರಿಕ ಆಯಿತು. ಇದರಲ್ಲಿ ಓನ್ಲಿ ಸಿಯಾಟಲ್ ನಗರ ಇದೆ. ಅಲ್ಲೂ ಮನೋಮೂರ್ತಿ ಇದ್ದರು, ಇಲ್ಲೂ ಮನೋಮೂರ್ತಿ ಇದ್ದಾರೆ. ಅಲ್ಲೂ ಅವ್ರು ಮಾಡಿದಂಥ ಮಧುರವಾದ ಹಾಡುಗಳಿದೆ, ಇಲ್ಲೂ ಇದ್ದಾವೆ. ಹಾಗೆ ಕೆಲವು ಕಾಂಟ್ರಡಿಕ್ಷನ್ಸ್ ಆ್ಯಂಡ್ ಕಾಮನಾಲಿಟೀಸ್ ಇರುತ್ತೆ. ಸರ್, ನಾವು ನಿಮ್ಮ ಸಿನಿಮಾಗಳನ್ನ ಎಷ್ಟೋ ಬಾರಿ ನೋಡಿದ್ದೀವಿ, ಆ ಸಿನಿಮಾದ ಕಥೆಗಳನ್ನು ಕೂಡ ಕೇಳಿದ್ದೀವಿ. ಬಟ್ ಆದರೆ ನಿಮ್ಮ ಕಥೆಗಳು ಅಂತ ಬಂದಾಗ ಸರ್, ಆ ಸಿನಿಮಾಗೆ ಆ ರೀತಿ ಪಾತ್ರಗಳನ್ನು ಹುಡುಕುವಲ್ಲಿ ನೀವು ತುಂಬ ಮೇಲುಗೈ ಅಂತ ಹೇಳ್ಬೋದು. ಸೊ ಈ ಸಿನಿಮಾಗೆ ಪಾತ್ರಗಳನ್ನು ಹೇಗೆ ಹುಡುಕಿದ್ರಿ ಅಂತ? ಸಹಜವಾಗಿ ಆ ಕ್ಯಾರೆಕ್ಟರ್ ಒಂದು ಆರ್ಕ್ ಅಂತಿರುತ್ತೆ. ಪಾತ್ರ ಹುಟ್ಟಿ ಬೆಳೆದು ಹೇಗೆ ಹೋಗುತ್ತೆ, ಹೇಗೆ ಚಲಿಸುತ್ತೆ ಅಂತ, ಅದಕ್ಕೆ ಆಗುವಂಥ ಎಲ್ಲ ಪ್ರಸ್ತುತ ವರ್ತಮಾನದಲ್ಲಿರುವ ಕಲಾವಿದರನ್ನ ಲಿಸ್ಟ್ ಮಾಡ್ತೀವಿ.
ಕಲಾವಿದೆಯರು ಓಕೆ ABCD ಈ ಥರ. ಆಮೇಲೆ ಫಿಲ್ಟ್ರ್ ಮಾಡ್ತಾ ಹೋಗ್ತೀವಿ. ಈ ಕಾರಣಕ್ಕೆ ಇವರಾಗಲ್ಲ, ಇನ್ನು ಕೆಲವು ತಾಂತ್ರಿಕ ಕಾರಣಕ್ಕಾಗಲ್ಲ, ಇನ್ನೇನೋ ಕಾರಣಕ್ಕಾಗಲ್ಲ. ಹಾಗೆ ಫಿಲ್ಟ್ರ್ ಮಾಡ್ತಾ ಶೋಧಿಸ್ತಾ ಬಂದಾಗ ಅಲ್ಟಿಮೇಟಾಗಿ ಫೈನಲಿ ಉಳಿತಾರೆ. ಅವರು ಅದೃಷ್ಟವಂತರೋ ನಾವು ಅದೃಷ್ಟವಂತರೋ ಗೊತ್ತಿಲ್ಲ, ಅಥವಾ ಇಬ್ಬರು ಅದೃಷ್ಟವಂತರು ಅನ್ಬೋದು. ಇದೊಂದು ವಿಚಿತ್ರವಾದಂಥ ರೀತಿಯಲ್ಲಿ ನಡೆಯೋ ಆಯ್ಕೆ ಅದು. ನಮ್ಮ ಸಿನಿಮಾಕ್ಕೆ ಓಕೆ ಇವರೇ ಹಂಗಿರಲ್ಲ, ಓಕೆ ಫೈನಲ್ ಫಸ್ಟ್ ಲುಕ್ ಇವರೇ ಕರೆಕ್ಟ್ ಹಂಗಿರಲ್ಲ. ಅವ್ರು ಕರೆಸೋದು, ಎಲ್ಲರಿಗೂ ಆಡಿಷನ್ ಮಾಡ್ತೀನಿ, ಸಂಭಾಷಣೆ ಕೊಡ್ತೀನಿ, ಪಾತ್ರ ಕಥೆ ಹೇಳ್ತೀನಿ. ಆ ಕಥೆ ಅವ್ರ ಒಳಗಡೆ ಹೋಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಅವ್ರು ಹೋಗ್ತಾರೆ, ಅವರೇ ಕೆಲವು ಹೇಳ್ತಾರೆ ನನಗೆ ಆಗಲ್ಲ ಸರ್ ಇದು, ಆ ಥರದ್ದು ಆಗಿದೆ. ನಾನು ಅವರನ್ನು ತಿರಸ್ಕರಿಸಿದ್ದೀನಲ್ಲ, ಅವರು ನನ್ನನ್ನು ತಿರಸ್ಕರಿಸಿರ್ತಾರೆ. ತಿರಸ್ಕರಿಸ್ಬೋದಲ್ಲ, ತಪ್ಪೇನಿಲ್ವಲ್ಲ. ಸರ್, ಆಗಿನ ಅಮೆರಿಕಕ್ಕೂ ಈಗಿನ ಅಮೆರಿಕಕ್ಕೂ ಬದಲಾವಣೆಗಳು ಹೇಗಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಸಿನಿಮಾ ಯಾವಾಗ ರಿಲೀಸ್ ಮಾಡುವಂಥ ಶೂಟಿಂಗ್ ಮುಗೀತು ಅಂತ ಅಂದರೆ ಯಾವಾಗ ಅನ್ನುವಂಥ ಡೇಟ್ ಏನಾದ್ರು ಫಿಕ್ಸ್ ಮಾಡಿದ್ದೀರಾ? ಆಗಿನ ಅಮೆರಿಕಾಗೂ ಈಗಿನ ಅಮೆರಿಕಾಗೂ ರಾಜಕೀಯವಾಗಿ, ಆರ್ಥಿಕವಾಗಿ, ಸೈದ್ಧಾಂತಿಕವಾಗಿ ತುಂಬ ಬದಲಾವಣೆ ಆಗಿದೆ. ಆಗ ನಾವು ಫಸ್ಟ್ ಮಾಡಿದಾಗ ಬಿಲ್ ಕ್ಲಿಂಟನ್ ಕಾಲ, ಸಾಫ್ಟ್ವೇರ್ ಭೂಮ್ ಆಗ್ತಿತ್ತು, ಸಿಲಿಕಾನ್ ವ್ಯಾಲಿ, ಸಿಕ್ಕಾಪಟ್ಟೆ ಭಾರತೀಯರು ಅಲ್ಲಿಗೆ ಮನೆಯಿಂದ ಹೋಗ್ತಾಯಿದ್ರು, ಸಾಫ್ಟ್ವೇರ್ ಇಂಜಿನಿಯರ್ಸು. ಅದೊಂದು ಬೇರೆಯೇ ಕಾಲಘಟ್ಟ ಅದು. ಆಗ ಈಗ ಈ ವಲಸಿಗರ ಬಗ್ಗೆ ತುಂಬ ಅನುಮಾನ. ಇಮಿಗ್ರೆಂಟ್ಸ್ಗಳು ಕಂಡ್ರೆ ಭಾಳ ಅನುಮಾನ ಮತ್ತು ಕೋಪದಲ್ಲಿ ನೋಡ್ತಾರೆ. ಕೋಮು ಸಂಘರ್ಷ ಜಾಸ್ತಿ ಆಗಿದೆ, ಸಮುದಾಯಗಳ ಮಧ್ಯೆ ಸಂಘರ್ಷ ಆಗಿದೆ, ಗನ್ ಕಲ್ಚರ್ ಜಾಸ್ತಿ ಆಗಿದೆ, ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗಿದೆ. ಆಮೇಲೆ ಟ್ರಂಪ್ ಬಲಪಂಥೀಯ ಯೋಚನೆ ಇರ್ತಕ್ಕಂಥ ರಾಜಕಾರಣಿ ಆದ್ದರಿಂದ ಅಲ್ಲಿ ಇರತಕ್ಕಂತಹ ಯಾರ್ಯಾರಿಗೆ ಪೌರತ್ವ ಇಲ್ಲ, ಯಾರು ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆಲ್ಲ ಒಂದು ಅತಂತ್ರ ಸ್ಥಿತಿ ನಿರ್ಮಾಣವಾಗಿದೆ. ಭಾಳಷ್ಟು ಜನ ಈಗ ಇಂಡಿಯಾಕ್ಕೆ ವಾಪಸ್ ಬಂದು ಇಲ್ಲೇ ಬದುಕು ಕಟ್ಕೋಬೇಕು ಅನ್ನೋ ಥರದ ಒಂದು ಯೋಚನೆ ಮಾಡೋರಿದ್ದಾರೆ. ಸೊ ಹಾಗಾಗಿ ತುಂಬ ಬದಲಾಗಿದೆ ಅಮೇರಿಕ ಈಗ. ಹಾಗಾಗಿ ಅಮೇರಿಕ ಒಂದರಲ್ಲಿ ನಾನು ಪ್ರಸ್ತಾಪಿಸಿದ್ದ ದೇಶಭಕ್ತಿ, ಬ್ರೈನ್ ಡ್ರೈನು, ಬುದ್ಧಿವಂತರ ವಲಸೆ, ಆ ಅಂಶಗಳನ್ನೆಲ್ಲ ಪಕ್ಕಕ್ಕಿಟ್ಟಿದ್ದೀನಿ ಇದರಲ್ಲಿ. ಇವತ್ತಿಗದು ಪ್ರಸ್ತುತವಾಗುತ್ತೆ ಅದನ್ನು ಹೇಳಿದರೆ. ಸರ್, ಸಿನಿಮಾ ಡೇಟ್ನ ಏನಾದರೂ ಯಾವಾಗ ಏನು ಅನ್ನೋದು ಇದೇ ವರ್ಷ ಬರುತ್ತಾ ಅಂತ? ಆದಷ್ಟು ಬೇಗ ಬರುತ್ತೆ. ಬಹುಶಃ KVN ಅವರು ಯೋಚನೆ ಮಾಡ್ತಾ ಇದ್ದಾರೆ, ದೊಡ್ಡ ಚಿತ್ರಗಳ ಲೈನಪ್ ಆಗಿದೆ. ಬಹುಶಃ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಒಳಗಡೆ ಅಂದ್ಕೊಂಡಿದ್ದೀವಿ. ಇನ್ನೊಂದು 8 ದಿನದಲ್ಲಿ ಗೊತ್ತಾಗುತ್ತೆ. ಕೊನೆಯದಾಗಿ ಏನು ಹೇಳ್ತೀರಾ? ಮತ್ತೆ ಅಮೇರಿಕ 2 ಸಿನಿಮಾ ಬರ್ತಾ ಇದೆ. ಅಮೇರಿಕ 1 ನೋಡಿದಷ್ಟೇ ಸಂಭ್ರಮ ಸಡಗರದಿಂದ ಬಂದು ಸಿನಿಮಾ ನೋಡಿ, ನಿಮಗೆ ನಿರಾಶೆ ಆಗಲ್ಲ. ಆ ಸಿನಿಮಾ ಕೊಟ್ಟಿದ್ದು ಬೇರೆ, ಈ ಸಿನಿಮಾ ಬೇರೆ ಏನನ್ನೋ ಕೊಡುತ್ತೆ. ಅದನ್ನು ತೊಗೊಂಡು ಹೋಗಿ ಆನಂದಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿದ್ರಲ್ಲ, ಇದಿಷ್ಟು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.